ಹಾಯ್ ಇವರಿವರ್ ನೇಮಕಾತಿ ಕುರಿತು ಏನು ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಸಚಿವರು ಹೇಳಿರೋ ಮಾಹಿತಿ ಪ್ರಕಾರ ಸದ್ಯಕ್ಕೆ ನೇಮಕಾತಿ ಆಗುವುದು ಡೌಟ್ ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಒಳ ಮೀಸಲಾತಿ ಸಂಬಂಧ ಬಂದ್ಬಿಟ್ಟು ಸದಾಶಿವ ಆಯೋಗದ ವರದಿ ತಿರಸ್ಕಾರ ಮಾಡಿ ದೆಹಲಿಗೆ ಶೇಕಡಾವಾರು ವಿಂಗಡಣೆ ವರದಿ ಕಳಿಸುವ ಮೂಲಕ ಗೊಂದಲ ಸೃಷ್ಟಿ ಮಾಡಿದ್ವಿ. ಇದಕ್ಕೆ ಬಿಜೆಪಿ ಕಾರಣ ಅಂತ ಹೇಳಿ ಇವರವರಿಗೆ ಬೈತಾ ಇದ್ರು ನೇಮಕಾತಿ ಕುರಿತು. ಈಗ ಸದ್ಯದ ಮಾಹಿತಿ ಪ್ರಕಾರ ಸಚಿವರು ಹೇಳಿದ ಪ್ರಕಾರ ನಿಮಗೆ ದೆಹಲಿಗೆ ಅಂದ್ರೆ ಇವರು ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ವರದಿ ಕಳಿಸಿದಾರಂತೆ. ಹಂಗಾಗಿ ನಿಮಗೆ ಸದ್ಯದ ಮಾಹಿತಿ ಪ್ರಕಾರ ಡಿಲೇ ಆಗ್ಬೋದು. ಬಿಕಾಸ್ ಅವರು ಎಲೆಕ್ಷನ್ಸ್ ಕೂಡ ಇದೆ, 5 ಸ್ಟೇಟ್ ಎಲೆಕ್ಷನ್ಸ್, ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಮಾನ್ಯ ಕಾಂಗ್ರೆಸ್ ಪಕ್ಷದವರು. ಸದ್ಯಕ್ಕೆ ತೀರ್ಮಾನ ಕೈಗೊಳ್ಳುತ್ತಾರಾ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಬಿಜೆಪಿ ನಾಯಕರು ಯಾವ ಆಧಾರದ ಮೇಲೆ ಶೇಕಡಾವಾರಿ ವರದಿ ಕಳಿಸಿಕೊಟ್ಟರು ಎಂದು ಪ್ರಶ್ನಿಸಿದರು. ಒಳ ಮೀಸಲು ಅನುಷ್ಠಾನ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಒಳ ಮೀಸಲಾತಿ ನಾವು ಕೊಡ್ತೀವಿ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಘೋಷಣೆ ಮಾಡಿರೋ ಕಾರಣ ನಾವು ನಿಮಗೆ ಗೊತ್ತಿರೋಗೆ ವಿಶೇಷ ಸಚಿವ ಸಂಪುಟ ಸಭೆ ಇತ್ತು. ವಿಶೇಷ ಸಚಿವ ಸಂಪುಟ ಸಭೆ ಮಾಡಿ ಅಲ್ಲಿ ನಿಮಗೆ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಅದನ್ನು ನಾವು ಮುಂದೂಡಿಕೆ ಮಾಡಿದೀವಿ ಅಂತ ಹೇಳಿ ಮಾಹಿತಿ ಹೊರಡಿದ್ದಾರೆ. ಇದು ಮಾಹಿತಿ ಕೊಟ್ಟಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಹೈಕಮಾಂಡ್ ಮಟ್ಟದಲ್ಲಿ ಇದೆ ಅಂತೆ. ಲೈಕ್ ಹೈಕಮಾಂಡ್ ಏನನ್ನುತ್ತೆ ಅದು ಇಂಪಾರ್ಟೆಂಟ್. ಪ್ಲಸ್ ಇವರು ವಿಶೇಷ ಸಚಿವ ಸಂಪುಟ ಸಭೆ ಕೂಡ ಮಾಡ್ತಾರೆ. ಮೇಲ್ನೋಟಕ್ಕೆ ಇವರು ಹೇಳಿರೋ ಮಾಹಿತಿ ಪ್ರಕಾರ ಸದ್ಯದಲ್ಲೇ ನಿಮಗೆ ಅಂದ್ರೆ ಆದಷ್ಟು ಬೇಗನೆ ನಿಮಗೆ ತೀರ್ಮಾನ ಆಗೋ ಸಾಧ್ಯತೆ ಕಡಿಮೆ ಇದೆ. ಬಿಕಾಸ್ ಹೈಕಮಾಂಡ್ ಮಟ್ಟಕ್ಕೆ ಬಂದ ನಂತರ ಅವರು ಎಲೆಕ್ಷನ್ ಅಲ್ಲಿ ಬಿಸಿ ಇದ್ದಾರೆ, ಅವರು ನೋಡಿಕೊಂಡು ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ಅಂಡ್ ನಿಮಗೆ ಮೇನ್ ಥಿಂಗ್ ನಿಮಗೆ ವಿಶೇಷ ಸಚಿವ ಸಂಪುಟ ಸಭೆ ಅಂತ ಇದ್ದಾರೆ. ಅದನ್ನು ನಿಮಗೆ 10ನೇ ತಾರೀಕು ನಂತರ ನಿಮಗೆ ಪ್ರಾಬಬಲಿ ಮಾಡೋ ಸಾಧ್ಯತೆ ಕೂಡ ಇದೆ. ಅಲ್ಲಿ ಮಾಡಿದ ತಕ್ಷಣವೇ ಡಿಸಿಷನ್ ತೆಗೆದುಕೊಳ್ತಾರೆ ಅಥವಾ ಮತ್ತೆ ಟೈಮ್ ತೆಗೆದುಕೊಳ್ತಾರೆ ಅಂತ ಹೇಳಿ ಕಾಯ್ದು ನೋಡ್ಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.